ಪೂಜ್ಯರು ಆಶೀರ್ವಚನವನ್ನು ನೀಡಬೇಕಾಗಿದೆ. ಪೂಜ್ಯರ ಆಶೀರ್ವಚನ ಆಗಿದ್ರೆ ಅದು ಸಂಪೂರ್ಣ ಕಾರ್ಯಕ್ರಮ ಮುಗಿಯೋದು. ಅದೆಲ್ಲ ಬಿಡುಗಡೆ ಹೇಗಿರುತ್ತೆ ಇಲ್ಲಿ ನಿರ್ಗಿನ ಕೂತಿವಾಗ ಎಲ್ಲರೂ ಮಾತಾಡಬೇಕು. ಅದು ಕಡ್ಡಾಯವಾಗಿ ನಾವು ಮಾತಾಡಬೇಕು, ಒಬ್ಬರು ಮಾತಾಡ್ಬೋದು ಮಾತಾಡ್ತಾರೆ. ಯಾಕಂದ್ರೆ ಬಹಳ ವಿಶಿಷ್ಟ ಕಾರ್ಯಕ್ರಮ. ಓದಿದ್ವಿ, ಅದರ ಬಗ್ಗೆ ಅರ್ಥಪೂರ್ಣವಾಗಿ ತಿಳ್ಕೊಳ್ಳುವಂತ ಕೆಲಸ ಬಹುತೇಕ ನಾವೆಲ್ಲ ಮಾಡಿರಲಿಲ್ಲ ಅಂತ ಕಾಣುತ್ತೆ. ಬಹುತೇಕ ಅದಕ್ಕೊಂದು ಕಾಲ ಇವತ್ತು ಬಂದೆ. ಜನವರಿ 3ನೇ ತಾರೀಕು 2026 ಹೊಸ ವರ್ಷದ ಹೊಸದಲ್ಲೇ ಈ ಕಾರ್ಯಕ್ರಮವನ್ನು ನಮ್ಮ ಅಶೋಕ್ ಚಲವಾದಿಯವರು ಮತ್ತು ನಮ್ಮ ಸವಿತಾ ಚಲವಾದಿಯವರು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು. ढेर हुआ तो क्या हुआ, अंधेरा तो नहीं है कैसे? ಅಲ್ವಾ? ತಡವಾಗಿರ್ಬೋದು, ತಡವಾದರೂ ಅದು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗಿ ಇವತ್ತು ಹೊರಹೊಮ್ಮಿದೆ. ಯಾಕಂದ್ರೆ ನಾವೆಲ್ಲ ಬರೋದಕ್ಕೆ ಅನುಕೂಲ ಆಯಿತು. ಬಹಳಷ್ಟು ಜನ ವಿಶೇಷವಾಗಿ ಈ ಮತಕ್ಷೇತ್ರದಿಂದಲೇ ಇವತ್ತು ಬಂದಿದ್ದಾರೆ. ನಾನು ನೋಡ್ಕೊಂಡು ಬಂದೆ. ಎಲ್ಲರೂ ಪಾಪ ಹಳ್ಳಿಯಿಂದ ಎಲ್ಲ ಕಡೆಗೂ ಇವತ್ತು ಆಗಮಿಸಿ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡಿದ್ದಾರೆ. ಬಹಳ ಸಂತೋಷ. ಶಿಕ್ಷಕರಾದ ಪೂರ್ವದಲ್ಲಿ ಅವರ ಬಾಳೆಯ ಜೀವನ ಹೇಗಿತ್ತು, ಶಿಕ್ಷಕರಾದ ಮೇಲೆ ಅವರ ಜೀವನ ಹೇಗಾಯಿತು. ಯಾಕಂದ್ರೆ ಇದೀಗ ತಾನೇ ನಮ್ಮ ಉಪನ್ಯಾಸಕರು ಅವರು ಬಾಲ್ಯ ಜೀವನದಲ್ಲೇ 9 ಬಾಲ್ಯ ವಿವಾಹದ ನಂತರ ಅವರು ಒಂದು ಗಟ್ಟಿಯಾದ ನಿರ್ಧಾರ ಮಾಡಿದರು. ಏನು, ನಾನೇನೋ ಬಾಲ್ಯ ವಿವಾಹ ಆಗ್ಬಿಟ್ಟೆ, ಆದರೆ ನನ್ನ ಉಸಿರಿರುವವರೆಗೂ ಮುಂದಿನ ಯುವ ಪೀಳಿಗೆ, ಮುಂದಿನ ಹೆಣ್ಣುಮಕ್ಕಳು ಯಾವ ಬಾಲ್ಯ ವಿವಾಹ ಕೂಡ ಈ ದೇಶದಲ್ಲಿ ನಡೀಬಾರ್ದು ಅಂತ ಹೇಳಿ ಗಟ್ಟಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಸಾವಿತ್ರಿಬಾಯಿ ಫುಲೆ ಅವರು ಬಾಲ್ಯ ವಿವಾಹದ ವಿರುದ್ಧ ಅವರು ಹೋರಾಟವನ್ನು ಮಾಡಿದರು. ಆ ಬಾಲ್ಯ ವಿವಾಹವನ್ನು ಇವತ್ತು ನಿಲ್ಲಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದರು ಅವರು ಉಳಿಸದಿರುವುದು. ಅದರ ಜೊತೆಗೆ ಇವತ್ತು ಶಿಕ್ಷಣ ಕೊಡುವಂಥದ್ದು. ಯಾಕಂದ್ರೆ ಜ್ಯೋತಿಬಾ ಫುಲೆ ಅವರು ವಿರೋಧ ಮಾಡ್ತಾರೆ. ಅವರು ಬೇಡ, ನೀನು ಶಿಕ್ಷಕ ಆಗಿ ಹೋಗ್ಬೇಡ, ನೀ ಬಿಟ್ಬಿಡು ಅಂತೇಳಿ ಒಂದು ಕಾಲದಲ್ಲಿ, ಒಂದು ಹಂತದಲ್ಲಿ. ಆದರೆ ಮುಂದೆ ಅವರು ಸಹಕಾರ ಕೊಡ್ತಾರೆ. ಸಹಕಾರ ಕೊಡಬೇಕಲ್ಲ. ಅವಾಗ ಆ ತಾಯಿ ಇವತ್ತು ಶಿಕ್ಷಕರಾಗಿ ಯಾವ ವರ್ಗದ ಜನರಿಗೆ ಮನೆ ಅಡ್ಡಾಡಿ ಸೂತ್ರ ಹರಿಸಿಕೊಂಡವರು ಕೇವಲ ದಲಿತರಲ್ಲ, ಸೂತ್ರ ಹರಿಸಿಕೊಂಡ್ರು ಅಣ್ಣ ಬಸವಣ್ಣನ ಕಾಲದಿಂದ ಇವತ್ತವರೆಗೂ ಇರುವಂತ ಲಿಂಗಾಯತ ಧರ್ಮದಲ್ಲಿ ಜನಿಸುವಂತವರು ಕೂಡ ನಾವು ಶೂದ್ರೆ ಅನ್ನೋ ಮಾತನ್ನ ಬಹಳ ಕೈ ಎತ್ತಿ ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡುತ್ತೇನೆ. ಯಾಕಂದ್ರೆ ನಾವು ಕೂಡ ಶೂದ್ರೆ ನಾವು ಬಹಳ ಜನ ಮೇಲ್ವರ್ಗ ಲಿಂಗಾಯತರಾಗ್ಬಿಟ್ರಿ, ಬಸವಣ್ಣನ ಧರ್ಮದಲ್ಲಿ ಜನಿಸಿರಿ, ನೀವು ಲಿಂಗಾಯತರು ಮೇಲ್ವರ್ಗದವರು ಅಂದ್ರೆ ಬಹಳ ಜನ ಮಾತಾಡ್ತಾರೆ. ಅದು ನಿಜವಾದ ಸಂಗತಿ ಯಾರಿಗೂ ಗೊತ್ತಿಲ್ಲ. ನಾವು ಕೂಡ ಶೂದ್ರೆ, ಶಿಕ್ಷಣದಿಂದ ವಂಚಿತರಾಗ್ತದೆ ಇದ್ವಿ. ಈಗಿಲ್ಲ, ಈಗ ಶಾಲೆಯಾಗಿ ಹಾಗೆ ಅಂತ ಹೇಳ್ಬೋದು. ಬಸವಣ್ಣ ಬಂದಾಗ ನಾವು ಸುಧಾರಿಸಿದ್ವಿ ಅಷ್ಟೇ. ಆ ರೀತಿಯಲ್ಲಿ ಇವತ್ತು ಶೂದ್ರರಿಗೆ, ತಳವರ್ಗದ ಜನರು ಯಾರು ಶಿಕ್ಷಣದಿಂದ ವಂಚಿತರಾಗಿದ್ರು ಈ ದೇಶದಲ್ಲಿ, ಯಾವ ವರ್ಗ ಶಿಕ್ಷಣವನ್ನೋದೇ ಕಂಡಿಲ್ಲ, ಆ ಜನರಿಗೆ ಮನೆಗೆ ಹೋಗಿ ಸಾವಿತ್ರಿಬಾಯಿ ಫುಲೆ ಅವರು ಇವತ್ತು ಅವರಿಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡ್ತಾರೆ. ಅವಾಗ ಬಹಳಷ್ಟು ಜನ ಆ ತಾಯಿಗೆ ವಿರೋಧ ಮಾಡ್ತಾರೆ. ವಿರೋಧ ಮಾಡೋದಂದ್ರೇನು, ಆ ತಾಯಿ ಶಿಕ್ಷಣವನ್ನ ಕೊಡೋದಕ್ಕೆ, ಮಕ್ಕಳಿಗೆ ಕರೆಯೋದಕ್ಕೆ ಮನೆಗೆ ಹೋದ್ರ ಆ ಮನೆಯವರು ಆ ತಾಯಿಗೆ ತತ್ತಿ ಒಗಿತಾರ, ಸೆಗಣಿ ಒಗಿತಾರ. ಎಷ್ಟೋ ಜನ ಆಕೆಗೆ ಚೀತು ಅಂತ ಹೇಳಿ
ಮುಗಿಯುವಂತ ಪರಿಸ್ಥಿತಿಯನ್ನು ಎದುರಿಸಿಕೊಂಡು ಆಯಮ್ಮ ಬಿಡೋದಿಲ್ಲ. ನಮ್ಮ ಹಿರಿಯರಿಗೆ ಉಪನ್ಯಾಸ ಕೇಳೋದಿಲ್ಲ, ಒಂದು ಬ್ಯಾಗ್ನಾಗ ಇನ್ನೊಂದು ಸೀಟ್ ಇಟ್ಕೊಂಡು ಇರ್ತಾರ ನಮ್ಮ ಬ್ಯಾಗ್ನಾಗ. ಏನು ಎಷ್ಟು ಹೋಗಿದ್ರಿ ಹೋಗಿರಿ, ಕತ್ತಿ ಹೋಗಿದ್ರು ಹೋಗಿರಿ, ಸೆರೆ ಹೋಗಿದ್ರು ಹೋಗಿರಿ, ನಾ ಮಾತ್ರ ಬಿಡೋದಿಲ್ಲ. ಶಿಕ್ಷಣ ಕಲಿಸ್ತೀರಿ. ಯಾವ ಮಕ್ಕಳಿಗೆ ಶಿಕ್ಷಣ ಅವಶ್ಯಕತೆ ಇದೆ ಆ ಮಕ್ಕಳಿಗೆ ಶಿಕ್ಷಣ ಕೊಡ್ತೀರಿ ಅಂತೇಳಿ ಗಟ್ಟಿಯಾಗಿ ಅಷ್ಟೊಂದು ಅವಮಾನ ತಾಯಿ ಇವತ್ತು ಆ ಶಿಕ್ಷಣವಂತರನ್ನ ಮಾಡ್ತಾರೆ. ಮೊದಲಿಗೆ ಇವತ್ತು ಹೆಣ್ಣು ಕುಲಕ್ಕೆ ಇವತ್ತು ಆ ತಾಯಿ ದೇಶದಲ್ಲಿ ಜನಿಸದೇ ಇದ್ರೆ ಬಹುತೇಕ ಮಹಿಳೆಯರಿಗೆ ಶಿಕ್ಷಣ ಸಿಗ್ತಿತ್ತಿಲ್ಲ ಅನ್ನೋ ಪರಿಸ್ಥಿತಿ ಕೂಡ ನಾವು ಎಲ್ಲಿ ಕಾಣ್ತಿದ್ವು ಏನು ಅನ್ನೋದನ್ನ ಕೂಡ ನಾವು ಅರಿವಿಟ್ಕೋಬೇಕಾಗುತ್ತೆ. ಬಹುತೇಕ ಆ ತಾಯಿ ಇವತ್ತು ಅಂದಿನ ಕಾಲದಲ್ಲೇ ಇವತ್ತು 195ನೇ ವರ್ಷದ ಜಯಂತಿ ಮಾಡ್ತಾ ಇದ್ದೀವಿ ನಾವು. 195 ವರ್ಷದ ಹಿಂದೆ ಯಾವ ಪರಿಸ್ಥಿತಿ ಇತ್ತು, 10 ವರ್ಷದ ಹಿಂದೆ ಏನಿತ್ತು, 15 ವರ್ಷದ ಹಿಂದೆ ಏನಿತ್ತು, 20 ವರ್ಷದ ಹಿಂದೆ ಏನಿತ್ತು ಅನ್ನೋದು ನಾವು ನೋಡ್ತಾ ಬಂದ್ರೆ 195 ವರ್ಷದ ಹಿಂದೆ ನಮ್ಮ ಪರಿಸ್ಥಿತಿ ಏನಿತ್ತು, ಈ ಕಾಲದ್ದು, ಈ ಒಂದು ನಾಡಿದ್ದು, ಈ ದೇಶದ್ದು ಅನ್ನೋದನ್ನು ಕೂಡ ನಾವು ಅರಿವಿಟ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ತಾಯಿ ಎಷ್ಟೇ ಅವಮಾನವನ್ನ ಆದರೂ ಕೂಡ ಸಹಿಸಿಕೊಂಡು ಇವತ್ತು ನಾನು ಶಿಕ್ಷಣವನ್ನು ಕೊಡಬೇಕು, ನಾನು ವಂಚಿತ ಆಗಿದ್ದೀನಿ, ನಮ್ಮ ಆ ಗಟ್ಟಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಆ ಅಮ್ಮ ತಾಯಿ ಒಂದು ಶಿಕ್ಷಣವನ್ನ ಮಹಿಳೆಯರಿಗೆ ಕೊಡುವಂಥದ್ದಾಗಿರ್ಬೋದು, ಒಂದು ಬಾಲ್ಯ ವಿವಾಹವನ್ನ ವಿರೋಧ ಮಾಡಿ ಗಟ್ಟಿಯಾಗಿ ನಿಂತ ಏಕೈಕ ಮಹಿಳೆ ಈ ಭಾರತ ದೇಶದಲ್ಲಿ ಜನಿಸಿದ್ದಾರಿದ್ರೆ ಅದು ಸಾವಿತ್ರಿಬಾಯಿ ಫುಲೆ ಅವರು ಅನ್ನೋ ಮಾತನ್ನು ನಾವು ಗಟ್ಟಿಯಾಗಿ ಹೇಳಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಶಿಕ್ಷಣವಂತರಾಗಿದ್ದೀವಿ, ಇವತ್ತು ನಾವು ಬುದ್ಧಿವಂತರಾಗಿದ್ದೀವಿ, ವಿದ್ಯಾವಂತರು ಕೂಡ ಆಗಿದ್ದೀವಿ. ಆದರೆ ಎಷ್ಟೋ ವಿದ್ಯಾವಂತರಾದ್ರೂ ಕೂಡ ಬುದ್ಧಿವಂತರಾದ್ರೂ ಕೂಡ ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಭಾರತೀಯರು, ಭಾರತ ದೇಶದಲ್ಲಿ ಜನಿಸಿದ್ದೇವೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನದ ಅಡಿಯಲ್ಲಿ ನಾವು ಒಬ್ಬ ಪ್ರಜೆಯಾಗಿ ಇವರ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚಿಸುವಂತ ಸಂದರ್ಭದಲ್ಲಿ ಬಹುತೇಕ ಎಲ್ಲ ಅಂಶಗಳನ್ನ ಇಟ್ಕೊಂಡು 12ನೇ ಶತಮಾನದ ವಿಶ್ವಗುರು ಅಣ್ಣ ಬಸವಣ್ಣನವರ ಆದಿಯಾಗಿ ಹಜರತ್ ಟಿಪ್ಪು ಸುಲ್ತಾನ್ ಅವರ ಇತಿಹಾಸವನ್ನ ಓದಿಕೊಂಡು ನಾನಾ ಪ್ರಪಂಚಗಳನ್ನು ಸುತ್ತಿ ಇಡೀ ದೇಶದಲ್ಲಿ ಯಾರ್ಯಾರು ಏನೇನು ಸಾಧನೆಗಳನ್ನು ಮಾಡಿದ್ದಾರೆ, ಯಾರು ಜನಪರವಾದ ಕಾರ್ಯವನ್ನು ಮಾಡಿದ್ದಾರೆ, ಯಾರು ಎಲ್ಲ ವರ್ಗದ ಜನರ ಪರವಾಗಿ ನಿಂತಿದ್ದಾರೆ ಅನ್ನೋ ಇತಿಹಾಸವನ್ನು ಅರ್ಥಕೊಂಡೇ ಇವತ್ತು ಸಂವಿಧಾನವನ್ನ ನೀಡಿ ನಮಗೆಲ್ಲರಿಗೂ ಸಮಾನವಾದ ಹಕ್ಕುಗಳನ್ನ ಕೊಡೋದ್ರ ಮೂಲಕ ಇವತ್ತು ನಾವೆಲ್ಲರೂ ಭಾರತ ದೇಶದ ಪ್ರಜೆಗಳಾಗಿದ್ದೀವಿ. ಆದ್ರೆ ನಾವು ಭಾರತ ದೇಶದ ಪ್ರಜೆಗಳು ಇವತ್ತು ಆತ್ಮಸಾಕ್ಷಿಯಾಗಿ ನಾವು ಸಂವಿಧಾನವನ್ನು ಒಪ್ಕೊಂಡಿದ್ದೀವಿ. ಒಪ್ಕೊಂಡ ಮೇಲೂ ಕೂಡ ನಮ್ಮ ನಡೆಗಳು ಎಷ್ಟು ಸರಿ ಇದೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕಲ್ಲ. ಯಾವ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ, ಯಾವ ಪರವಾಗಿ ಇವತ್ತು ದೇಶ ಹೊರಟಿದೆ, ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಕಷ್ಟ ಜೀವನದಲ್ಲಿ ಬೆಳೆದು ಇವತ್ತು ಈ ವಿಶ್ವದಲ್ಲೇ ಅವರು ಒಬ್ಬ ಅತ್ಯಂತ ಶ್ರೇಷ್ಠ ಮಾನವತಾವಾದಿಯಾಗಿ ಇವತ್ತು ವಿಶ್ವವೇ ಅವರ ಹುಟ್ಟುಹಬ್ಬವನ್ನ ಏಪ್ರಿಲ್ 14 ಏನ್ ಮಾಡ್ತಾರೆ ಇವತ್ತು ವರ್ಲ್ಡ್ಸ್ ನಾಲೆಜ್ ಡೇ ಅಂತ ಹೇಳ್ತಾರೆ. ಇವತ್ತು ವರ್ಲ್ಡ್ಸ್ ನಾಲೆಜ್ ಡೇ ಅಂದ್ರೆ ಇವತ್ತು ಅರ್ಥ ಮಾಡ್ಕೋಬೇಕು ಅಂತ ಒಂದು ಪುಣ್ಯಾತ್ಮರ ಒಂದು ಸಂವಿಧಾನದಲ್ಲಿ ನಾವೆಲ್ಲ ಪ್ರಜೆಗಳಾಗಿ ಹೇಗಿರಬೇಕು ಅನ್ನೋದನ್ನ ಅರ್ಥಿಸ್ಕೊಳ್ಳದೆ ಇವತ್ತು ನಡೆಯುವಂತ ಪರಿಸ್ಥಿತಿ ನಮ್ಮಲ್ಲಿ ಒದಗಿ ಬಂದಿದೆಯಲ್ಲ, ಇದು ನಮ್ಮ ದುರಾದೃಷ್ಟ ಅನ್ನೋ ಮಾತನ್ನು ಕೂಡ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಯಾಕಂದ್ರೆ ತಿಳುವಳಿಕೆ ಇದ್ದವ್ರೆ ಬುದ್ಧಿಜೀವಿಗಳೇ, ಯಾರು ದೊಡ್ಡರು ತಪ್ಪು ಮಾಡೋದಿಲ್ಲ, ತಪ್ಪು ಮಾಡೋರೆಲ್ಲ ಬುದ್ಧಿಜೀವಿಗಳು, ತಪ್ಪು ನಡೆಯೋರೆಲ್ಲ ಬಹಳ ಶಾಣ್ಯರ ಈ ಕಾಲದಲ್ಲಿ. ಯಾರು ಅತ್ಯಂತ ಬಹಳ ಬುದ್ಧಿಜೀವಿಗಳು ಅದೇ ಹೇಳ್ತಾರಲ್ಲ, ಅತಿ ಬುದ್ಧಿಜೀವಿಗಳಾದ್ರೆ ಅದೇನ ಅಡ್ಡದಾರಿ ಹಿಡಿಸುತ್ತಂತೆ. ಅಡ್ಡದಾರಿ ಹಿಡಿಯುವಂತ ಕೆಲಸ ಇವತ್ತು ನಮ್ಮ ದೇಶದಲ್ಲಿ ಆಗ್ತಾ ಇದೆ, ಅಡ್ಡದಾರಿ ಹಿಡಿಸುವಂತ. ಯಾಕಂದ್ರೆ ಯಾವ ಜನಾಂಗವನ್ನ ಇವತ್ತು ಯಾವತ್ತೂ ಕೂಡ ಪ್ರೀತಿಸಿಲ್ಲ ಅವರು, ಯಾವ ಜನಾಂಗವನ್ನ ಯಾವತ್ತೂ ಕೂಡ ಇವ್ರನ್ನ ಅಪ್ಕೊಂಡಿಲ್ಲ. ಆ ಜನಾಂಗವೇ ಇವತ್ತು ಅವರನ್ನ ಹೊಗಳುವಂತ ಕಾಲ
ಇವತ್ತು ನಮ್ಮಲ್ಲಿ ಬಂದಿದ್ದಕ್ಕೆ ಇವತ್ತು ಈ ಪರಿಸ್ಥಿತಿ ಆಗಿದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಇನ್ನೂ ಕಾಲ ಮಿಂಚಿಲ್ಲ. ಯಾಕಂದ್ರೆ ನಮ್ಮ ಹಿರಿಯರು ಉಪನ್ಯಾಸಕರು ಒಂದು ಮಾತು ಹೇಳಿದ್ರು, ನಮ್ಮ ದೇಶಕ್ಕೆ ಒಂದು ಇತಿಹಾಸ ಇದೆ. ಇತಿಹಾಸವನ್ನು ಯಾರು ಓದ್ಕೊಂಡ್ರ ಇತಿಹಾಸವನ್ನು ರಚಿಸೋದಕ್ಕೆ ಸಾಧ್ಯ. ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳಾರ್ದವರು ಎಲ್ಲೆಂದು ಇತಿಹಾಸವನ್ನು ರಚಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇವತ್ತಿನ ಪರಿಸ್ಥಿತಿ, ಪ್ರಸ್ತುತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳೇ. ಆದ ಕಾರಣ ಇವತ್ತೇನು ಸಾವಿತ್ರಿಬಾಯಿ ಫುಲೆ ಅವರ 195ನೇ ಜಯಂತಿಯನ್ನು ಬಹಳ ವಿಶೇಷವಾಗಿ, ಯಾಕಂದ್ರೆ ಯಾರು ಕೂಡ ಮಾಡಿರಲಿಲ್ಲ ಈ ಕಾರ್ಯಕ್ರಮವನ್ನು. ನಾನು ಅಶೋಕ್ ಚಲವಾದಿ ಮತ್ತು ನಮ್ಮ ಸವಿತಾ ಚಲವಾದಿ ಅವರು ಬಂದು ಇಲ್ಲ ನಾವು ಒಂದು ಜಯಂತಿಯನ್ನು ಮಾಡಬೇಕು ಅಂತೇಳಿ ನನ್ನ ಹತ್ರ ಕೇಳಿದಾಗ ನಾನು ನಿಜವಾಗಲೂ ಬಹಳ ಸಂತೋಷ ಪಟ್ಟಿದ್ದೆ. ಯಾಕಂದ್ರೆ ಸಾವಿತ್ರಿಬಾಯಿ ಫುಲೆ ಅವರ ಜಯಂತ್ಯೋತ್ಸವನ್ನ ಮಾಡೋದಕ್ಕೆ ನಮ್ಮ ತಾಲೂಕಲ್ಲಿ ಕೂಡ ಇವತ್ತು ಸಜ್ಜಾಗಿದೆ ಒಂದು ತಂಡ. ಆ ತಂಡಕ್ಕೆ ನಾನು ಬೆಂಬಲ ನೀಡದೇ ಇದ್ರೆ ನಿಜವಾದ ಭಾರತ ದೇಶದ ಪ್ರಜೆ ಆಗೋದಿಲ್ಲ ಅನ್ನೋ ಭಾವನೆ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾನು ಸಂಪೂರ್ಣವಾದ ಸಂತೋಷಿತರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಷ್ಟೇ ಅಲ್ಲ, ಈಗ ಮುಂದೆ ನಮ್ಮ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಈ ಒಂದು ಸಂಘಕ್ಕೆ, ಶಿಕ್ಷಣ ಸಂಘಕ್ಕೆ ಸದಾಕಾಲ ನಾನು ಬೆನ್ನೆಲುಬಾಗಿ ಇರ್ತೀನಿ ಎನ್ನುವ ಭರವಸೆಯನ್ನು ನಾನು ಇವತ್ತು ಕೂಡ ಇಷ್ಟಪಡ್ತೇನೆ. ಯಾಕಂದ್ರೆ ನಾನು ದ್ವೇಷವನ್ನ ಇಟ್ಕೊಂಡು ನಡೆದಂತ ಮನದಲ್ಲಿ ಹುಟ್ಟಿಲ್ಲ ನಾನು. ಯಾಕಂದ್ರೆ ನನಗೆಲ್ಲ ನನ್ನದೇ ಆದ ಒಂದು ಇತಿಹಾಸ ಇದೆ. ಬಹುತೇಕ ಬಹಳ ಜನ ಅರ್ಥ ಮಾಡ್ಕೊಳ್ಳೋದು ಕಡಿಮೆ. ಯಾಕಂದ್ರೆ ಅರ್ಥ ಮಾಡ್ಕೊಳ್ಳೋದು ನಾನು ಹೇಳ್ತಿದ್ದೆ, ಯಾಡ ಒಂದು ಹೊಗಳ ಬಾಯಿ ಒಂದು ಹೊಯ್ಕೊಳ್ಳೋ ಬಾಯಿ, ಯಾಡ ಇರೋದು ಈ ಜಗತ್ತೇ ನೆನಪಿಟ್ಕೊಂಡ್ಬಿಡ್ರಿ. ಹೊಗಳವರು ಹೊಗಳಿರ್ತಾರೆ, ಹೊಯ್ಕೊಂಡು ಹೋಗ್ತಿರ್ತಾರೆ. ಐ ಡೋಂಟ್ ಕೇರ್. ನಾನು ಯಾವತ್ತೂ ಕೇರ್ ಮಾಡಿಲ್ಲ. ಕೇರ್ ಮಾಡುವಂಥ ಸಂದರ್ಭ ನಮ್ಮ ಅಪ್ಪರು ಕಲಿಸ್ಕೊಟ್ಟಿಲ್ಲ, ನಮ್ಮ ತಾಯಿಯೂ ಕಲಿಸ್ಕೊಟ್ಟಿಲ್ಲ. ನನಗದು ಬರೋದು ಇಲ್ಲ. ನಾನು ದ್ವೇಷ ಮಾಡೋ ಮನುಷ್ಯನೂ ಅಲ್ಲ. ಸಿಟ್ಟು ಬಂತ ಯಾರು ಹೊಡೆದ್ಬಿಡ್ತೀವಿ. ಅದ ಎದುರಿಗೆ ಚಾನ್ಸ್ ನಮ್ದು, ಇನ್ನ ಮುಂದೆ ಏನು ಚಾನ್ಸ್ ಮಾಡೋ ಹುಡುಗಿಲ್ಲ. ನನ್ನ ತಾಕತ್ತು ದಮ್ಮಿಟ್ಟು ಎದುರಿಗೆ ಬರ್ರಿ ಅಂತ ಹೇಳೋದು. ಅದಕ್ಕೆ ನಾನು ಇನ್ನ ಮುಂದೆ ತಾಕತ್ತು ದಮ್ಮು ತೋರ್ಸೋಣ ಅಲ್ಲ. ನಾನು ಏನೋ ಆಗಿರ್ತಾವ. ನನ್ನ ಸೋದರಿ ನನ್ನ ತಂಗಿ ಇದ್ದಂಗೆ, ಬಹುತೇಕ ನನ್ನ ಹೊರ ಹುಟ್ಟಿದ ತಂಗಿ ತೀರ್ಕೊಂಡಿರ್ಬೇಕು. ಇವತ್ತು ನಮ್ಮ ಸವಿತಾ ನನ್ನ ತಂಗಿ ಇದ್ದಂಗೆ ಆ ಅಮ್ಮ ಪದೇ ನನಗೆ ಕ್ಷಮೆ ಇರಲಿ ಅಂತ ಕೇಳಿದ್ರು. ನನಗೂ ಕೂಡ ನಿಜವಾದ ಭಾರಿ ರೀತಿ ಮನುಷ್ಯನುಳ್ಳವಂತ ನಾನೊಬ್ಬ ರಾಜಕಾರಣಿ ಆಗಿರ್ಬೋದು, ಆದ್ರೆ ದ್ವೇಷ ರಾಜಕಾರಣಿ ನಾನಲ್ಲ. ದೇಶ ಎಂದೆಂದೂ ಯಾರ ಜೊತೆಗೂ ಮಾಡೋದಿಲ್ಲ. ನಾನು ಉಸಿರುವಾಗಿ ನಾನು ಪ್ರಮಾಣ ಮಾಡ್ತೀನಿ, ಎಲ್ಲರ ಒಡನೆ ಎಲ್ಲ ಜಾತಿ ಜನಾಂಗ ಎಲ್ಲ ಸಮುದಾಯಗಳನ್ನು ಕರ್ಕೊಂಡು ಹೋಗುವಂತ ಶಕ್ತಿಯ ಆ ಭಗವಂತ ಕೊಟ್ಟಿದ್ದಾರೆ. ನಾನು ಅದನ್ನ ತೋರಿಸ್ತೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಪದೇ ಕ್ಷಮೆ ಕೇಳುವಂಥದ್ದು ಅವಶ್ಯಕತೆ ಇಲ್ಲ. ಪವಿತ್ರವಾದ ಆ ಬನ್ನಿ ಹಬ್ಬದ ದಿವಸ ಬಂದು ನನಗೆ ಇಬ್ರು ಗಂಡ ಹೆಂಡತಿ ಬನ್ನಿ ಕೊಟ್ಟರು ಬುದ್ಧಿ ಮುಗಿದೋಗ್ತು. ಎಲ್ಲ ದ್ವೇಷವನ್ನು ಮಾಫಿ ಬಾರಾಕೊಂಡು ಮಾಫಿ ಅಂತ ಅವತ್ತ ಮಾಫಿ ಆಗಿಬಿಟ್ಟೆ. ಎಲ್ಲ ಮತ್ತೆ ಮಾಫಿ ಮಾಡೋವಂಥದ್ದು. ನಾನು ಯಾರು ದೇವರಲ್ಲ, ಅದು ಮಾಫಿ ಮಾಡೋದು. ದೇವರಲ್ಲ, ಒಬ್ಬ ಮನುಷ್ಯನ ಆ ಮನುಷ್ಯನಾಗಿ ಇವತ್ತು ಜೀವನವನ್ನು ಮಾಡೋದು ಕಲ್ತಿದ್ದೀನಿ. ನಾನು ಅದು ಉಸಿರುವವರೆಗೆ ನಡ್ಕೊಂಡು ಹೋಗ್ತೀನಿ. ನೀವು ಇವತ್ತಿದ್ರ ಒಂದು ಮಾತು ಹೇಳ್ತೀನಿ, ನಿಮ್ಮ ಸಂಘಟನೆಯನ್ನು ನಾನು ಅರ್ಥ ಮಾಡ್ಕೊಂಡಿನಿ. ನೀವೊಂದು ಒಳ್ಳೆಯ ಸಂಸ್ಥೆಯನ್ನು ಕಳೆದ 5 ವರ್ಷದಿಂದ ಇವತ್ತು ಜನರ ಸೇವೆಗಾಗಿ ಯಾವುದೇ ಮನುಷ್ಯ ಅವನು ಎಲ್ಲ ಜಾತಿ ಜನಾಂಗ ಎಲ್ಲ ಧರ್ಮದ ಜೊತೆಗೆ ಹೊಂದಾಣಿಕೆಯಾಗಿ ಸಮಾಜ ಸೇವೆಕ್ಕಾಗಿ ಅವನಿರ್ತಾರ, ಅವನ ಜೊತೆಗೆ ಸದಾ ನಾನು ಬೆಂಬಲವಾಗಿ ಅವನ ಬೆಂಬಲವಾಗಿ ನಾನು ನಿಲ್ತೀನಿ ಅನ್ನೋ ಮಾತನ್ನು ಕೊಡ್ತೀನಿ. ಇವತ್ತು ಒಳ್ಳೆಯ ಒಂದು ಸಂಘವನ್ನು ಕಟ್ಟಿಕೊಂಡು ಇವತ್ತು ಪತಿ ನಮ್ಮ ಅಶೋಕ್ ಮತ್ತು ಸವಿತಾ ಇವತ್ತು ಸಮಾಜಕ್ಕೆ ಸೇವೆಗಾಗಿ ಅಂತ ಕೋವಿಡ್ ಸಂದರ್ಭದಲ್ಲಿ ನಾನು ಕೇಳಿದೆ. ಅವರು ನನ್ನ ಜೊತೆಗೆ ಇರಲಿಲ್ಲ ಸ್ವಲ್ಪ ದಿವಸ. ಅಶೋಕ್ ನನಗೆ ಬಹಳ ಬಾಲ್ಯದಿಂದ ಗೊತ್ತು, ನನ್ನ ಜೊತೆಗೆ ಇದ್ದಂತ. ಅವೇ ನನ್ನ ಸೋದರ ಅಂತ ನಾನು ಭಾವಿಸಿ ಯಾವತ್ತೂ ಕೂಡ ಅವ್ರ ಮೇಲೆ ದ್ವೇಷ ಮಾಡಕ್ ಹೋಗಿಲ್ಲ. ಏನಂದ್ರೂ ಕೂಡ ನಾನು ಅವ್ರ ಕಡೆ ಚಿಂತನೆ ಮಾಡಿಲ್ಲ. ಆದ್ರೆ ಅದು ಟೈಮ್ ಒಂದಿತ್ತು, ಒಂದು ಹೋತು, ಒಂದು ಬಂತು, ಮತ್ತಿನ್ನು ಒಂದಾಗಿ ಮುಂದೆ ನಡೀತಾ ಒಂದು ಮಾತನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಾನು ಹೇಳೋದು ಇಷ್ಟೇ, ಒಳ್ಳೆಯ ಸಮಾಜ ಸೇವೆಯನ್ನು ಮಾಡೋದಕ್ಕೆ ತಾವು ಮುಂದಾಗಿದ್ದೀರಿ. ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದೀರಿ. ಕೋವಿಡ್ ಸಂದರ್ಭದಲ್ಲಿ ನೀವು ಸೇವೆ ಮಾಡಿದಿರಿ. ಅನೇಕ ಬಡ ಮಕ್ಕಳಿಗೆ ಇವತ್ತು ಅವರಿಗೆ ದತ್ತಕ್ಕೆ ತಗೊಂಡು ಅವರಿಗೆ ಶಿಕ್ಷಣವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದೀರಿ. ಇದು ನಿಜವಾದ ಸಮಾಜ ಸೇವೆ. ರೊಕ್ಕ ಕಳಿಸಿ ಮನೆಯಾಗಿ ಇಟ್ಕೊಂಡು ಪೆಂಡಿ ಮಾಡ್ಕೊಂಡು ಊರು ಬಿಟ್ಟು ಅಂಜಿ ಹೋಗೋದು ಅದ ಅವಶ್ಯಕತೆ ಇಲ್ಲ.
ಬಹಳ ಮಂದಿ ಎಣ್ಣೆ ಅವಶ್ಯಕಗಳದ ನನಗೆ ಗೊತ್ತಿತ್ತು. ಊರು ಯಾವಾಗ ಬಿಡ್ತಾರ, ಯಾವಾಗ ಇರ್ತಾರ. 3 ತುರಿ ಥಿಯೇಟರ್ ಮಾಡ್ಯಾರ. ಒಂದ್ ದಿವ್ಸ ಬಂದಂತೂ ಎಲ್ಲಿ ಹೊರಗಾಕಿರೋದಿಲ್ಲ, ನೋಡೇ ಇಲ್ಲ ಅವ್ರನ್ನ. ಯಾಕೆ ಮಾಡ್ಕೊತಿದ್ರು ದ್ವೇಷ? ನಾವೇನು ನಿಮ್ಗೆ ದ್ವೇಷ ಮಾಡಕ್ ಹೋಗಿಲ್ಲ, ನಿಮಗೆ ಅನ್ಯಾಯ ಮಾಡಕ್ ಹೋಗಿಲ್ಲ. ಆದ್ರೆ ಒಂದು ಮಾತನ್ನು ಹೇಳ್ತೀನಿ, ಇಷ್ಟು ಮಾತ್ರ ಕರೆ, ನಾನಾಗಲಿ ಯಾರ ಮನೆಗೂ ಹೋಗೋದಿಲ್ಲ. ನನ್ನ ಮನೆಗೆ ಬಂದ್ರೆ ಬಿಟ್ಟರೆ ಅಪ್ಪನ ಮಗನ ಅಲ್ಲ ಅನ್ನೋ ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ. ನಾನು ಯಾರ ತಂಟೆಗೂ ಹೋಗೋದಿಲ್ಲ. ತಂಟೆಗೆ ಬಂದ್ರೆ ಬಿಟ್ಟರೆ ಮಗನ ಅಲ್ಲ, ನಮ್ಮ ಅಪ್ಪನ ಮಗನ ಅಲ್ಲ ಅದು ಹೇಳ್ತೀನಿ. ಅದು ದ್ವೇಷ ಮಾಡೋದಿಲ್ಲ. ಹಿಂದೆ ಮಸೆಯೋದು ಮುಂದೆ ಮಸೆಯೋದು ಕೆಲಸ ನನ್ನಲ್ಲ, ಅದು ನಮ್ಮ ಕರ್ತವ್ಯ ಅಲ್ಲ. ಯಾಕಂದ್ರೆ ನೀವೆಲ್ಲ ಗುರುತಿಸಿ ದೊಡ್ಡ ಸ್ಥಾನ ಕೊಟ್ಟಿರಿ, ಆಶೀರ್ವಾದ ಮಾಡಿ ಒಂದು ಸೇವೆ ಮಾಡಕ್ಕೆ. ನಾನು ಅದನ್ನು ಮಾಡಿದ ದೇವರು ಆ ಪರಮಾತ್ಮ ಮೇಯಿಸ್ತಾರ ನನ್ನ, ಆ ಪರಮಾತ್ಮ ಮೇಯಿಸ್ತಾರ ನನ್ನ. ಅದಕ್ಕೆ ಆ ಕೆಲಸ ಇನ್ನೇನು ಮಾಡೋದಿಲ್ಲ. ಇವತ್ತೇನು ದೀಪು ದೀಕ್ಷಾ ಈ ಒಂದು ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಘವನ್ನ ಇವತ್ತು ನಮ್ಮ ಅಶೋಕ್ ಮತ್ತು ದಂಪತಿಗಳು ಇವತ್ತೇನು ಇದನ್ನ ಕಟ್ಕೊಂಡು ಇವತ್ತು 5 ವರ್ಷದಿಂದ ನಿರಂತರ ಸೇವೆಯನ್ನ, ಸಮಾಜ ಸೇವೆಯನ್ನು ಮಾಡೋದಕ್ಕೆ ನಾವು ಮುಂದಾಗಿದ್ರಿ. ಖಂಡಿತವಾಗಿ ಕಟ್ರಿ, ಇದು ಅತ್ಯುತ್ತಮವಾಗಿ ಬೆಳೆಸೋಣ. ಇದು ಶಿಕ್ಷಣ ಸಂಸ್ಥೆ ಮಾಡ್ರಿ. ಸಮಾಜದಲ್ಲಿ ಯಾವ ವರ್ಗ ಇವತ್ತು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅವ್ರಿಗೆ ಸಾವಿತ್ರಿ ಪುಲೆ ಅವರ ಒಂದು ಜಯಂತ್ಯೋತ್ಸವವನ್ನು ಮಾಡಿದ್ದಕ್ಕೆ ಸಾರ್ಥಕತೆ ಆಗ್ಬೇಕಂದ್ರೆ ಅವ್ರಿಗೆ ಶಿಕ್ಷಣವನ್ನು ಕೊಟ್ಟು ತೋರಿಸೋಣ. ಅವಾಗ ನಿಜವಾಗ್ಲೂ ಅವರ ಆತ್ಮಕ್ಕೆ ಶಾಂತಿಯನ್ನು ತರೋದಕ್ಕೆ ಸಾಧ್ಯ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ನಮ್ಮ ಬಹಳಷ್ಟು ಜನದ್ದು ನಾನು ಮಾತಾಡ್ಬೇಕಂದ್ರೆ ಸಮಯ ಭಾಳ ಆಗೈತಿ. ನಮ್ಮ ಉಪನ್ಯಾಸಕ್ಕೆ ಈಗಾಗಲೇ ಬಹಳಷ್ಟು ಮಾತಾಡ್ಬಿಟ್ಟಾರ. ನಮ್ಮ ಗದ್ದರಿಕೆಯವರು ಅಷ್ಟು ಹೊರಗ್ಬಿಟ್ರೆ ಅಷ್ಟು ವಿಷಯ ಇಲ್ಲ, ಅವರು ಮುಗಿಸ್ಯಾರ. ಅದಕ್ಕೆ ಹೆಚ್ಚಿಗೆ ಸಮಯ ತೆಗೆದುಕೊಂಡ ಪೂಜ್ಯರು ಇವತ್ತು ಇನ್ನೂ ಅವರ ಆಶೀರ್ವಚನ ನೀಡಬೇಕಾಗಿದೆ. ಇವತ್ತು ನಾವು ಕಳೆದ 32 ದಿವಸದಿಂದ ಇಲ್ಕಲ್ ನಗರದಲ್ಲಿ ನಾವು ಇಲ್ಕಲ್ ಪ್ರೀಮಿಯರ್ ಲೀಗ್ ಸೀಸನ್ 8 ಆಡಿಸ್ತಾ ಇದ್ವಿ 6 ವೀರಮಣಿ ಕ್ರೀಡಾಂಗಣದಲ್ಲಿ. ಇವತ್ತು ಸೆಮಿಫೈನಲ್ ಪ್ಲೇ ಆಫ್ ಪಂದ್ಯ ಒಂದೇ ಪಂದ್ಯ ಇತ್ತು. ಅದು ಯಾರ ಪಂದ್ಯ ಅಂದ್ರೆ ಒಂದು ನಮ್ಮ ಯಾವುದು ಕೋಡ್ಯಾಲ್ ಡಿಫೆಂಡರ್ಸ್ ಜೊತೆಗೆ ನಮ್ಮ ಡಿ ಲಾಯನ್ಸ್ ಮಾಲೀಕರು ಯಾರು ಹೇಳು, ಅಶೋಕ್ ಚಲವಾದಿ ಅವರು. ಅವ್ರು ಇದೀಗ ತಾನೇ ಸೆಮಿಫೈನಲ್ ಕೂಡ ಗೆದ್ದಾರ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಅವರಿಗೆ ನಾನು ಈ ವೇದಿಕೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದೇ ದಿನಾಂಕ 11 ಇವತ್ತು ಮಹಿಳೆಯರ ಒಂದು ಪಂದ್ಯಾವಳಿಯನ್ನು ನಾವು ಆಯೋಜಿಸಿ ಮಾಡಿದ್ವಿ. ಅಂಡರ್ 19 ವರ್ಷದ ನಮ್ಮ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಅಡಿಯಲ್ಲಿ ಅಂಡರ್ 19 ವರ್ಷದ ಒಳಗಿರುವಂತ ಹೆಣ್ಣು ಮಕ್ಕಳು ಇವತ್ತೇನು ರಾಜ್ಯವನ್ನು ಪ್ರದರ್ಶನ ಮಾಡ್ತಾರೆ. ನಮ್ಮ ಬೆಂಗಳೂರು ತಂಡ ಆಗಿರ್ಬೋದು, ಮೈಸೂರು ತಂಡ ಆಗಿರ್ಬೋದು, ಅವ್ಯಾವುದೂ ಪ್ರಾದೇಶಿಕ ಒಂದು ಮ್ಯಾಚ್ ಅನ್ನ ನಾವು ಇದೇ 6 ವೀರ ಕ್ರೀಡಾಂಗಣದಲ್ಲಿ ಬೆಳಗ್ಗೆ 11 ಗಂಟೆಗೆ 11ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಆ ಮಹಿಳಾ ಯುವತಿಯರು ಬಂದು ಒಂದು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನೆಲ್ಲ ಸಮಸ್ತ ಹುರುಗುಂದ ಮತಕ್ಷೇತ್ರದ ನಮ್ಮ ಎಲ್ಲ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಯುವತಿಯರಿಗೆ ನಾನು ಆಹ್ವಾನವನ್ನು ಕೊಡ್ತೀನಿ. ತಾವೆಲ್ಲ ಬಂದು ಆ ಮಹಿಳೆಯರು ಯುವತಿಯರು ಆಡುವಂತ ಆ ಒಂದು ಪಂದ್ಯಾವಳಿಯನ್ನ ನಾವು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹುಡುಗರು ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ವತಿಯಿಂದ ನಾನು ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಮತ್ತು 12ನೇ ತಾರೀಕು ಫೈನಲ್ ಪಂದ್ಯಾವಳಿ ಆಗುತ್ತೆ. 12ನೇ ತಾರೀಕು ಫೈನಲ್ ಪಂದ್ಯಾವಳಿ ಆಗುತ್ತೆ. ಬಹುತೇಕ ಇವತ್ತು ಈ ಇಳಕಲ್ ಇತಿಹಾಸದಲ್ಲೇ ಇವತ್ತು ಇಳಕಲ್ ಪ್ರೀಮಿಯರ್ ಲೀಗ್ IPL ಮಾದರಿಯಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಾದ್ರೂ ಆ ಪಂದ್ಯಾವಳಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಟ ಮಾಡಿಸಿದ್ರೆ ಅದು ಇಳಕಲ್ ನಗರದಲ್ಲಿ ಮಾತ್ರ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು IPL ಮಾದರಿಯಲ್ಲಿ ನಾವು ಕ್ರಿಕೆಟ್ ಅನ್ನು ಆಡಿಸಿದ್ವಿ. ನಾವೆಲ್ಲರಿಗೂ ಕಲಾವಿದರಿಗೆ ಪ್ರೋತ್ಸಾಹ ಮಾಡ್ತೀವಿ, ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಮಾಡ್ತೀವಿ. ಇವತ್ತು ಬಡವರಿಗೆ ಶಿಕ್ಷಣ ಇಲ್ಲ ಅಂದ್ರೆ ಅದು ಶಿಕ್ಷಣವಂತರಿಗೆ ನಮ್ಮ SRK ಪ್ರತಿಷ್ಠಾನದ ಅಡಿಯಲ್ಲಿ ಉದ್ಯೋಗ ಮೇಳ, ಆರೋಗ್ಯ ಶಿಬಿರ ಮತ್ತು ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷದಲ್ಲಿ ನನ್ನ 5 ಕಾರ್ಯಕ್ರಮ ನಮ್ಮ ತಂದೆಯವರ ಹೆಸರಲ್ಲೇ ನಾನು ಪ್ರತಿ ವರ್ಷ ಹಮ್ಮಿಕೊಳ್ತೀನಿ. ಆ ರೀತಿಯಲ್ಲಿ ನಮ್ಮ ಅಶೋಕ ಚಲವಾದಿಯವರು ಕೂಡ ಈ ಒಂದು ಸಂಸ್ಥೆ ಇನ್ನೂ ಅತ್ಯುತ್ತಮವಾಗಿ ಬೆಳಬೇಕು. ಇದು ಕೇವಲ ಇಷ್ಟಕ್ಕೆ ನಿಂತ ನೀರು ಆಗಬಾರ್ದು, ನಿರಂತರವಾಗಿ ಹರಿ ನೀರಾಗಿ ನೀನು ಮುಂದರಡಿ, ನಿನ್ನ ಜೊತೆಗೆ ನಾನು ನಿನ್ನ ಅಣ್ಣನಾಗಿ ನಾನು ಇರ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ
ಯಾಕಂದ್ರೆ ಸಮಾಜ ಸೇವೆ ಮಾಡೋರಿಗೆ ನಾವೆಲ್ಲರೂ ಗೌರವಿಸಬೇಕು, ಅವ್ರಿಗೆ ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಬೇಕು ಅನ್ನೋ ಮಾತನ್ನ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಉದ್ಘಾಟಕರಾಗಿ ಬರಮಾಡಿಕೊಂಡು ನನಗೆ ಗೌರವಿಸಿ ಸತ್ಕರಿಸಿ ಇವತ್ತು ತಾವೆಲ್ಲ ಅತ್ಯಂತ ಪ್ರೀತಿಯನ್ನು ತೋರಿಸಿದ್ದಕ್ಕೆ ಮತ್ತೊಮ್ಮೆ ಇಲ್ಲಿ ಆಗಮಿಸಿರುವಂತಹ ಸಮಸ್ತ ಜನತೆಗೆ ಮತ್ತು ವಿಶೇಷವಾಗಿ ನಮ್ಮ ಅಶೋಕ್ ಶರ್ವಾದಿ ದಂಪತಿಗಳಿಗೆ ಧನ್ಯವಾದಗಳು ಹೇಳಿ ನನ್ನ ಎರಡು ಮಾತ್ರ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.